ಬೆಲ್ ಹೊಡೆದ ಕೂಡಲೇ ಶಾಲೆಯಿಂದ ಹೊರಗೋಡಿ ಬರುವ ಮಕ್ಕಳಂತೆ ನಿತ್ಯ ಬೆಳಗ್ಗೆ 10:30 ವೇಳೆಗೆ ಹೀಗೆ ಗೇಟಿನಿಂದ ಹೊರಗೋಡಿ ಬರುತ್ತವೆ ಈ ಚಿರತೆಗಳು. ಮಕ್ಕಳು ಬೆಳಗ್ಗೆಯಿಂದ ಸಂಜೆಯವರೆಗೆ ಶಾಲೆಯೊಳಗಿದ್ದರೆ ಈ ಚಿರತೆಗಳು ಬೆಳಗ್ಗೆಯಿಂದ ಸಂಜೆಯವರೆಗೆ ಈ ಆವರಣದಲ್ಲಿ ಹೀಗೆ ಸುತ್ತಾಡುತ್ತವೆ. ಈ ಚಿರತೆಗಳೆಲ್ಲ ಪಿಕ್ನಿಕ್ಗೆ ಬಂದಿವೆಯೇನೋ ಎಂಬಂತಿರುವ ಈ ಚಿತ್ರಣ ನಿಮಗೆ ಕಾಣಿಸೋದು ಬನ್ನೇರುಘಟ್ಟದಲ್ಲಿ. ನಾನೀಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನಲ್ಲಿದ್ದೇನೆ. ಬೆಂಗಳೂರಿನ ಅನೇಕರು ಈಗಾಗಲೇ ಇಲ್ಲಿಗೆ ಹಲವು ಬಾರಿ ಭೇಟಿ ನೀಡಿರ್ತೀರಿ. ಆದರೆ ಈಗ ಇಲ್ಲಿಗೆ ಮತ್ತೊಮ್ಮೆ ಭೇಟಿ ನೀಡೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ಅದು ಚಿರತೆ ಸಫಾರಿ. ದಕ್ಷಿಣ ಭಾರತದ ಮೊದಲ ಮತ್ತು ದೇಶದ ಅತಿ ದೊಡ್ಡ ಚಿರತೆ ಸಫಾರಿಯು ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಜೂನ್ 26ರಿಂದ ಆರಂಭವಾಗಿದೆ. ಆನೆ, ಸಿಂಹ, ಹುಲಿ, ಕರಡಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳ ಸಫಾರಿಯ ನಂತರ ಚಿರತೆ ಸಫಾರಿಯಂತಹ ಸವಾಲಿನ ಕೆಲಸವನ್ನು ಪ್ರೀತಿಯಿಂದ ಆರಂಭಿಸಿದ್ದಾರೆ ಉದ್ಯಾನದ ಸಿಬ್ಬಂದಿ. ಈ ಜೈವಿಕ ಉದ್ಯಾನದಲ್ಲಿ ಬೆಳಗ್ಗೆ 9:30ರಿಂದಲೇ ಮೃಗಾಲಯ ವೀಕ್ಷಣೆ ಆರಂಭವಾದರೂ ಸಫಾರಿ ಶುರುವಾಗುವುದು ಬೆಳಗ್ಗೆ 10:30ರಿಂದ. ಆನ್ಲೈನ್ನಲ್ಲಿಯೇ ಟಿಕೆಟ್ ಬುಕ್ ಮಾಡಿದವರು, ನೇರವಾಗಿ ಕೌಂಟರ್ನಿಂದ ಟಿಕೆಟ್ ತೆಗೆದುಕೊಂಡವರು ಇಲ್ಲಿನ ಸಫಾರಿ ಜೀಪು, ಬಸ್ಸುಗಳಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಸಫಾರಿ ಸಮಯ ಶುರುವಾದ ಮೇಲೆ ಪಂಜರದಲ್ಲಿರುವ ಸುಮಾರು 20 ಚಿರತೆಗಳ ಪೈಕಿ 9 ಅಥವಾ 10 ಚಿರತೆಗಳನ್ನು ಬೆಳಗ್ಗೆ ಸಫಾರಿಗೆ ಬಿಡಲಾಗುತ್ತೆ. ಯಾವುದೇ ಗಾಬರಿಯಾಗಲಿ ಆಕ್ರಮಣ ಸ್ವಭಾವವಾಗಲಿ ಇಲ್ಲದೆ ಈ ಚಿರತೆಗಳು ಸಹಜವಾಗಿ ವಾಹನಗಳ ಹತ್ತಿರ ಬರುತ್ತವೆ. ಪಂಜರದಂತೆ ಇರುವ ಬಸ್ಗಳ ಕಿಟಕಿಯೊಳಗಿಂದ ಜನ ಕೂಡ ಕುತೂಹಲದ ಕಣ್ಣುಗಳಿಂದ ಈ ಚಿರತೆಗಳನ್ನು ನೋಡಿ ಖುಷಿ ಪಡುತ್ತಾರೆ. ತುಂಬ ಎಕ್ಸೈಟೆಡ್ ಆಗಿದೆ. ಎಲ್ಲ ಚಿರತೆ ಎಲ್ಲ ನೋಡಬೇಕು, ಸಿಂಹ, ಹುಲಿ ಎಲ್ಲ ನೋಡೋಕ್ಕೆ ತುಂಬ ಆಸೆ, ಎಕ್ಸೈಟೆಡ್ ಆಗಿದೆ. ನಮ್ಮ ಮಗುಗೆ ತೋರಿಸ್ಬೇಕು ಅಂತ ಇವತ್ತು ಬಂದಿದ್ದೀವಿ. ಚಿರತೆ ಸಫಾರಿ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಇದು ಹೇಗಿದೆ? ಇನ್ನು 3 ನೋಡಿದ್ದೀವಿ, ಇನ್ನೂ ಇದೆ ಅಂತ ನೋಡಬೇಕು. 10 ಇದೆ ಅಂತ ಹೇಳಿದ್ದಾರೆ. 3 ನೋಡಿದ್ವಿ. ಚಿಕ್ಕ ಮರಿ ಒಂದು ನೋಡಿದ್ವಿ. ಇನ್ನು ಮದರು ದೊಡ್ಡ ಚಿರತೆ ಎಲ್ಲ ನೋಡಬೇಕು ಇನ್ನು. It was such a nice feeling, like it was very exciting to see leopards, and it was like so like the feeling to see nature. It's very nice, calming. Very good. Yeah. How many leopards did you see? I saw around 3 leopards. ಎಸಿ ಮತ್ತು ನಾನ್ ಎಸಿ ವಾಹನಗಳ ಸೌಲಭ್ಯ ಇಲ್ಲಿದೆ. ಎಸಿ ರಹಿತ ಬಸ್ನಲ್ಲಿ ಮೃಗಾಲಯ ವೀಕ್ಷಣೆ ಮತ್ತು ಸಫಾರಿಗೆ ಸೋಮವಾರದಿಂದ ಶುಕ್ರವಾರದವರೆಗೆ ವಯಸ್ಕರಿಗೆ 350 ರೂಪಾಯಿ, ಮಕ್ಕಳಿಗೆ 200 ರೂಪಾಯಿ, ಹಿರಿಯ ನಾಗರಿಕರಿಗೆ 250 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಈ ಶುಲ್ಕದ ಮೇಲೆ 50 ರೂಪಾಯಿ ಹೆಚ್ಚುವರಿ ಶುಲ್ಕ ನಿಗದಿಪಡಿಸಲಾಗಿದೆ. ಇನ್ನು ವಾರಾಂತ್ಯದಲ್ಲಿ 6 ಆಸನಗಳ ಎಸಿ ರಹಿತ ಜೀಪಿಗೆ 3,900 ರೂಪಾಯಿ, ಎಸಿ ಜೀಪಿಗೆ 4,500 ರೂಪಾಯಿ ನಿಗದಿ ಮಾಡಲಾಗಿದೆ. ಹೆಚ್ಚು ಆಸನಗಳಿರುವ ವಾಹನದಲ್ಲಿ ಟಿಕೆಟ್ ದರವು ಹೆಚ್ಚುತ್ತದೆ. ಸಫಾರಿಗೆ ಬಂದ ಚಿರತೆಗಳಿಗೆ ಮತ್ತು ಈ ಚಿರತೆಗಳಿಂದ ಸಾರ್ವಜನಿಕರಿಗೆ ಯಾವುದೇ ಅಪಾಯವಾಗದ ರೀತಿಯಲ್ಲಿ ಸಫಾರಿ ವ್ಯವಸ್ಥೆ ಮಾಡಲಾಗಿದೆ. 50 ಎಕರೆ ವಿಶಾಲ ಪ್ರದೇಶದ ಸುತ್ತ ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ. ಇನ್ನು ಈ ಸಫಾರಿ ಚಿರತೆಗಳಿರುವ ಪಂಜರದ ಸುತ್ತ 4.5 ಮೀಟರ್ ಎತ್ತರದ ಸೌರ ವಿದ್ಯುತ್ ತಂತಿ ಬೇಲಿ ನಿರ್ಮಿಸಲಾಗಿದೆ. ಅಲ್ಲದೆ ಸಿಬ್ಬಂದಿಗೆ ಮತ್ತು ಚಿರತೆಗಳಿಗೂ ತರಬೇತಿ ನೀಡಲಾಗಿದೆ. ನಾವು 2012ರಿಂದ ಪ್ಲಾನ್ ಮಾಡಿ ಎನ್ಕ್ಲೋಜರ್ನ ಡಿಸೈನ್ ಮಾಡಿ ಅದನ್ನು ಕಟ್ಟಿ, ಆಮೇಲೆ ಆನೆಗಳು ಬರದೆ, ಕಾಡಾನೆಗಳು ಓಡಾಡ್ತಾ ಇದೆ ಇಲ್ಲಿ. ಸೊ ಕಾಡಾನೆಗಳು ಬರದೆ ಅದನ್ನು ತಡೆಯೋದಕ್ಕೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ, ಅದ್ರ ಜೊತೆಗೆ ಇಲ್ಲಿ ರೈಲ್ವೆ ಬ್ಯಾರಿಕೇಡ್ಸನ್ನು ನಿರ್ಮಾಣ ಮಾಡಿ, ಆನೆಗಳನ್ನ ಟ್ರೈನ್ ಮಾಡಿಸಿ, ಯಾಕಂದರೆ ಕಾಡಾನೆನೂ ಟ್ರೈನ್ ಆಗಬೇಕು ಆ ಕಡೆ ಬರದೇ ಇರೋದಕ್ಕೆ. ಸೊ ಅದಕ್ಕೆ ಬೇಕಾಗಿರುವ ಒಂದು ನೈಟ್ ಪ್ಯಾಟ್ರೋಲಿಂಗ್ ಏನಿದೆ, ಆನೆ ಓಡಿಸೋ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಟ್ರೈನ್ ಮಾಡಿಸಿ
ಅದಾದ ಮೇಲೆ ಅನಿಮಲ್ಸನ್ನು ನಾವು ಟ್ರೈನ್ ಮಾಡಿ ಅನಿಮಲ್ಗಳನ್ನ ನಾವು ಸರಿ ಮಾಡಿ ಅದನ್ನು ನಾವು ಒಳಗೆ ಬಿಡಲಿಕ್ಕೆ ನಮಗೆ ಸುಮಾರು ಆಲ್ಮೋಸ್ಟ್ ಅನಿಮಲ್ನ ಟ್ರೈನ್ ಮಾಡೋಕ್ಕೆ ನಮಗೆ ಸುಮಾರು 1 ವರ್ಷ 1.5 ವರ್ಷ ಬೇಕಾಯಿತು. ಸೊ ಇದು ಒಂದು ಇನ್ಫ್ರಾಸ್ಟ್ರಕ್ಚರಲ್ ಕಮ್ ಒಂದು ಅನಿಮಲ್ ಬಿಹೇವಿಯರಲ್ ಪ್ರೋಗ್ರಾಮ್. ಸೊ ಇದಕ್ಕೆ ಆಟೋಮೆಟಿಕಲಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದು ಒಂದು 12 ವರ್ಷ ಪ್ರೋಗ್ರಾಮ್ ಆಗಿದೆ. ಇನ್ನು ಈ ಸಫಾರಿಗೆಂದು ಬೆಳಗ್ಗೆ ಹೊರಗೆ ಬಂದ ಚಿರತೆಗಳು ಮತ್ತೆ ಪಂಜರ ಸೇರುವುದು ಸಂಜೆ 5ರ ವೇಳೆಗೆ. ಸಫಾರಿಗೆ ಹೋದಾಗ ಚಿರತೆಗಳಿಗೆ ಏನಾದರೂ ಸಮಸ್ಯೆಯಾಗಿದೆಯೇ ಎಂಬ ಬಗ್ಗೆಯೂ ಪರೀಕ್ಷೆ ನಡೆಯುತ್ತೆ. ಮಾರ್ನಿಂಗಿಂದ ಈವ್ನಿಂಗು ಸಫಾರಿ ಹೊರಗೆ ಬಿಟ್ಟ ಮೇಲೆ ದೇ ಆರ್ ಆನ್ ದೇರ್ ಓನ್, ಅಂದರೆ ಅವು ಅವಷ್ಟು ತಾವು ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಸೊ ಸಂಜೆ ಒಳಗೆ ಬಂದಾಗ ಆವಾಗ ಮತ್ತೆ ಬೆಳಗ್ಗೆ ಬಿಡಬೇಕಾದ್ರೆ ಮುಂಚೆ ಆವಾಗ ಕ್ಲೀನಾಗಿ ಹೆಡ್ ಟು ಟೈಲ್ ಮೂಗಿನ ತುದಿಯಿಂದ ಹಿಡಿದು ಬಾಲದ ತುದಿವರೆಗೂ ಎಕ್ಸಾಮಿನೇಷನ್ ಆಗುತ್ತೆ. ಈಗ ಇಂಥ ಟೈಮಲ್ಲಿ ಏನಾದರೂ ಅವು ಹೊಡೆದಾಡಿದ್ರೆ ಅದು ಸಣ್ಣ ಪುಟ್ಟ ಏನಾದ್ರು ಎಗರಿ ಮೈ ಪರ್ಚ್ಕೊಂಡಿದ್ರೆ ಅಂಥವೆಲ್ಲ ಕ್ಲೀನಾಗಿ ಅಬ್ಸರ್ವೇಷನ್ ಆಗುತ್ತೆ. ನಿತ್ಯ ಬೆಳಗ್ಗೆ ಚಿರತೆಗಳಿರುವ ಪಂಜರಗಳನ್ನು ಸ್ವಚ್ಛಗೊಳಿಸುವ, ಅವುಗಳಿಗೆ ಸ್ನಾನ ಮಾಡಿಸುವ ಕಾರ್ಯ ಮಾಡುತ್ತಾರೆ ಸಿಬ್ಬಂದಿ. ಹುಲಿ ಸಿಂಹಗಳಿಗಿಂತ ಈ ಚಿರತೆ ಸಫಾರಿ ಮಾಡುವುದು ಕಷ್ಟದ ಕೆಲಸವೇ. ಏಕೆಂದರೆ ಚಿರತೆ ಅನ್ಲೈಕ್ ಬೇರೆ ಕ್ಯಾಟ್ಸ್ ಥರ ಒಂದು ಸರಿ ಡಾಮಿನೆನ್ಸ್ ಎಸ್ಟಾಬ್ಲಿಷ್ ಆದರೆ, ಹುಲಿಗಳಾಗಲಿ ಸಿಂಹ ಆಗಲಿ ಒಂದು ಸರಿ ಡಾಮಿನೆನ್ಸ್ ಎಸ್ಟಾಬ್ಲಿಷ್ ಆದರೆ ಅವು ಮತ್ತೆ ಹೊಡೆದಾಡಲ್ಲ. ಅದು ದೊಡ್ಡ ಹುಲಿನ ಸಣ್ಣ ಹುಲಿ ಮುಟ್ಟಕ್ಕೆ ಹೋಗಲ್ಲ. ಬಟ್ ಚಿರತೆಗಳಲ್ಲಿ ಆ ಥರ ಡಾಮಿನೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಗಲ್ಲ. ಅದೇನಿದ್ರೆ ನಿರಂತರವಾಗಿ ಕಾನ್ಫ್ಲಿಕ್ಟ್ಸ್ ಆಗ್ತಾನೆ ಇರುತ್ತೆ. ದೊಡ್ಡ ಚಿರತೆನ ಸಣ್ಣ ಚಿರತೆ ಕೆಣಕೋದು ಆ ರೀತಿ ಆಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಚಿರತೆಗಳು ಬೇಟೆಯಾಡುವಾಗ ಮತ್ತು ಮಿಲನದ ಸಂದರ್ಭದಲ್ಲಿ ಹೊಡೆದಾಡಿಕೊಳ್ಳುವುದು ಹೆಚ್ಚು. ಸಂಜೆಗೆ ಹೇಗೂ ಆಹಾರ ಸಿಗುವುದರಿಂದ ಇವು ಬೇಟೆಯಾಡುವ ಗೋಜಿಗೆ ಹೋಗುವುದಿಲ್ಲ. ಇನ್ನು ಎಲ್ಲ ಗಂಡು ಚಿರತೆಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಆಗಿರುವುದರಿಂದ ಮಿಲನದ ಸಂದರ್ಭದಲ್ಲಿ ರಕ್ತಸ್ರಾವದಂತಹ ಸಮಸ್ಯೆಗಳು ಇವುಗಳಿಗೆ ಇಲ್ಲ. ಅರಣ್ಯದಲ್ಲಿ ಗಾಯಗೊಂಡು ಬಿದ್ದಿದ್ದ, ಹೊಲ ಊರಿನೊಳಗೆ ನುಗ್ಗಿದಾಗ ಸೆರೆ ಹಿಡಿದ, ತಾಯಿಯಿಂದ ದೂರವಾದ ಮರಿಗಳು ಸೇರಿದಂತೆ ಒಟ್ಟು 80 ಚಿರತೆಗಳು ಈ ಉದ್ಯಾನದಲ್ಲಿವೆ. ಇವಲ್ಲದೆ ತಿಂಗಳಿಗೆ 1ರಂತೆ ವರ್ಷಕ್ಕೆ 12ರಿಂದ 15 ಚಿರತೆಗಳು ಈ ಉದ್ಯಾನವನ್ನು ಬಂದು ಸೇರುತ್ತಿವೆ. ಸೊ ನಮ್ಮ ಪಾರ್ಕಲ್ಲಿ ಮಾತ್ರ 80 ಚಿರತೆಗಳಿದೆ. ಸೊ ಈ 80 ಚಿರತೆಗಳನ್ನು ನಾವು ಸಾಕಬೇಕು, ಅದಕ್ಕೆ ಊಟ ಕೊಡಬೇಕು, ಅದಕ್ಕೆ ಒಳ್ಳೆ ಒಂದು ವೆಟನರಿ ಕೇರ್ ಕೊಡಬೇಕು ಅಂದರೆ ಸುಮಾರು ಜನ ಬಂದು ನಮ್ಮನ್ನು ನೋಡಬೇಕು, ನಮಗೆ ಹೆಲ್ಪ್ ಮಾಡಬೇಕಾಗುತ್ತೆ ಥ್ರೂ ದೇರ್ ಟಿಕೆಟ್ಸ್ ಆರ್ ಥ್ರೂ ಡೊನೇಷನ್ಸ್ ಆ್ಯಂಡ್ ಅಡಾಪ್ಷನ್ಸ್. ಸೊ ಈ ಥರ ಇರುವಾಗ ಬ್ಯಾಂಗ್ಳೂರಿನ ಜನತೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ಒಂದೇ ನಮ್ಮದು ಬೇಡಿಕೆ ಏನು ಅಂದರೆ, ದಯವಿಟ್ಟು ಈ ಥರ ಒಂದು ಪಾರ್ಕ್ಸನ್ನು ವಿಸಿಟ್ ಮಾಡಿ. ಪ್ರತಿ ಮಂಗಳವಾರ ರಜೆ ಇರುವ ಈ ಉದ್ಯಾನ ವಾರಾಂತ್ಯದಲ್ಲಿ ಹೆಚ್ಚು ಜನರಿಂದ ತುಂಬಿರುತ್ತೆ. ವಾರದ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡುವುದು ಉತ್ತಮ.